ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು, ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪ ಅಂತ ಹೇಳಿ. ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು. 2 ಬಿಟ್ಟಿತ್ತು 50 ವರ್ಷ ಹಿಂದೆ, 2 ಬಿಟ್ಟಿತ್ತು 6 ಇಂಚಿ 6.5 ಇಂಚಿ 2 ಬಿತ್ತು ಅಂತ ಬರ್ತಾ ಇತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು, ಬೇರೆ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ 1500 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದರೂ ಮೋಟ್ರಿಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಇದು ಕಲ್ಲು ಬರ್ಬೋದು, ಏನೇ ಬಂದರೂ ಸಿಕ್ಕಾಕೊಂತ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿದ್ದು ಬೋರು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂಥ ಟೈಮಲ್ಲಿ ನನ್ನ ಮಾವನಾದರ ಜಿ ಕೇಶವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ. ಅವರು ರಿಟೈರ್ಡ್ ಮಿಲಿಟ್ರಿ ಅವರು, ಒಬ್ಬ ರೈತರ ಮಗ ಅವರು ನಾನು ಏನಾದರೂ ಮಾಡಬೇಕು, ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ಥರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟ್ರ್ ಓಡಿನೂ ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದ್ದೀವಿ, ಕಾಪಿರೈಟ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. 1999 ಪೇಟೆಂಟ್ ಮಾಡಿರೋದು. 2002ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಅಂತ ಬಿಡುಗಡೆ ಮಾಡಿಸಿದ್ವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಅವರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಇಬ್ಬರು ಮಿನಿಸ್ಟರ್ಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸಬೇಕು ಕರ್ನಾಟಕದಲ್ಲಿ, ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯಿತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ. ಆ ಕಾಲ್ ಟ್ಯೂಬ್ ಅವನು 2005ವರೆಗೂ ಕೊಟ್ಟಿದ್ದಾನೆ. 2005 ಏಪ್ರಿಲ್ ಅಲ್ಲಿ ನಿಲ್ಲಿಸಿಬಿಟ್ಟು BT ಕಂಪ್ನಿ ಅಂತ ಅದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಲಿಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂತಾಯ್ತು, ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ದರು. ಆವಾಗ ನಿಲ್ಲಿಸಿದ್ರು. ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಲಿಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ASI ನಮ್ಮ ಬ್ರದರ್ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ. ನನಗೂ ತುಂಬ ಏಟುಗಳಾಗಿದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕೆ 6 ವರ್ಷ ಆಯಿತು, ಬೆಡ್ ಮೇಲಿದ್ದು ಬರೋಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದು ನಿಜವೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯಿತು, ಕೋರ್ಟ್ಗೆ ಹೋಗ್ಬಿಟ್ರು. ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕಾಲ್ ಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು.
ತಮಿಳ್ನಾಡವ್ರು ಬಂದು ಇಂಡೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು. ತಮಿಳ್ನಾಡು ಹೊಟ್ಟೋಗಿದ್ರು. ಆದ ನಂತರ ನಮಗೇನಾಯಿತು, ಇನ್ನು ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನಿಲ್ಲೇ ಕರ್ನಾಟಕದವನು, ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೇ ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 ಇಯರ್ಸ್ ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 ಇಯರ್ಸು ಇದೆ, ಅದನ್ನು ನನ್ನ ಹೆಸರಲ್ಲಿ ಬಂದು. ಮತ್ತು ಡಿಸೈನ್ ನಾನೇ ಮಾಡಿದೆ, ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ದುಕೊಂಡು ನಾನು 6 ವರ್ಷ ಆಯಿತು. ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ, ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಶಿನಿ ಹಿಂದೂಪುರ ಅವರು ಕಂಪನಿಯ ಒಂದಿದೆ, ಅದನ್ನು ಹೋಗಿ ನಮ್ಮ ಗೌರ್ಮೆಂಟ್ ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದ್ರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದು ದೊಡ್ಡ ಅದೇನು ತಪ್ಪು ಮಾಡಿದ್ದಾರೆ ಅಂದರೆ, ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು, ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ನ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟಲ್ಲಿ ಹಾಕ್ಕೊಂಡಿದ್ದಾರೆ 1 ವಾರ ಹಿಂದೆ. ಆದರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟು. ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, ಕಾಪಿರೈಟ್ ಈಸ್ ದ ಲೈಫ್ಲೆಸ್ 60 years, ಪೇಟೆಂಟ್ ಈಸ್ ದ ಓನ್ಲಿ 20 years. ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನೂ ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟ್ಸ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kg 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ.